ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲು ಪಾಲಾಗಿರೋ ನಟ ದರ್ಶನ್ ಜೈಲಿನ ಅಸಲಿ ದರ್ಶನದಿಂದ ವಿಲವಿಲ ಅಂತಿದ್ದಾರೆ. ಕಳೆದ ಬಾರಿ ಹಾಸಿಗೆ ದಿಂಬು ಕೇಳಿದ್ದ ದಾಸ ಈಗ ವಾಕಿಂಗ್ಗೆ ಸರಿಯಾಗಿ ಅವಕಾಶ ಕೊಡ್ತಿಲ್ಲ ಅಂತ ಹತ್ತಾರು ಆರೋಪ ಮಾಡಿದ್ದಾರೆ. ಇತ್ತ ಜೈಲಾಧಿಕಾರಿಗಳು ಕೂಡ ದರ್ಶನ್ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಜೈಲಿನಲ್ಲೇ ಸವಲತ್ತುಗಳಿಗಾಗಿ ದರ್ಶನ್ ಸರ್ಕಸ್. ಕೇಳಿದ್ದೆಲ್ಲ ಕೊಡಲು ಆಗಲ್ಲ ಎಂದ ಜೈಲಾಧಿಕಾರಿಗಳು. ಒಂಚೂರು ಪಾಯ್ಸನ್ ಕುಡಿ, ಇವರ್ಯಾರಿಗೂ ಬೇಡ, ನನಗೆ ಮಾತ್ರ ಕುಡಿ ಎಂದು ಅಂಗಲಾಚಿದ್ದ ನಟ ದರ್ಶನ್ಗೆ ಈಗ ಜೈಲು ಜೀವನ ಸಾಕಾಗಿದೆ. ಜಾಮೀನು ಹೋಯ್ತು, ಸದ್ಯ ಬೇರೆ ಬ್ಯಾರಕ್ಕಾದ್ರೂ ಹೋಗಲು ಬಿಡಿ ಎಂದು ಕೋರ್ಟ್ಗೆ ವಕೀಲರ ಮೂಲಕ ಅಹವಾಲು ಸಲ್ಲಿಸಿದ್ದಾರೆ. ಕಳೆದ ಬಾರಿ ವಿಚಾರಣೆ ವೇಳೆ ಜಡ್ಜ್ ಈರಪ್ಪಣ್ಣ ಪೌಡಿ ನಾಯ್ಕ್ ಜೈಲು ಅಧೀಕ್ಷಕರು ಖುದ್ದು ಹಾಜರಾಗಿ ವಿವರಣೆ ನೀಡುವಂತೆ ಸೂಚಿಸಿದ್ರು. ಹೀಗಾಗಿ ಇಂದು ಕೋರ್ಟ್ಗೆ ಖುದ್ದು ಹಾಜರಾದ ಜೈಲು ಅಧೀಕ್ಷಕ ಸುರೇಶ್ ಲಿಖಿತ ವಿವರಣೆಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಜೈಲು ಅಧೀಕ್ಷಕರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ರು. ಪಲ್ಲಂಗ ಕೇಳಿದ್ರೆ ಕೊಡಲು ಆಗುವುದಿಲ್ಲ, ಜೈಲು ಕೈಪಿಡಿಯಂತೆ ಮಾತ್ರ ಸವಲತ್ತು. ಜೈಲು ಕೈಪಿಡಿಯಲ್ಲಿ ಏನೇನ್ ಸವಲತ್ತು ನೀಡಬಹುದೇ ಅದನ್ನೇ ನೀಡಲಾಗುತ್ತಿದೆ. ಟೆಲಿಫೋನ್, ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ನೀಡಲಾಗಿದೆ. ಕಂಬಳಿ, ಚಾದಾರ, ಬೆಡ್ಶೀಟ್, ದಿಂಬು, ತಟ್ಟೆ, ಚೊಂಬು ಕೊಡಲಾಗಿದೆ. ಆದ್ರೆ ಇವರು ಪಲ್ಲಂಗ ಕೇಳಿದ್ರೆ ಕೊಡಲು ಜೈಲು ಕೈಪಿಡಿಯಲ್ಲಿ ಅವಕಾಶ ಇಲ್ಲ ಅಂತ ಜೈಲು ಅಧಿಕಾರಿಗಳ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದಿಸಿದ್ರು. ಅಷ್ಟೇ ಅಲ್ಲ, ಜೈಲಿನಲ್ಲಿ ಇರುವವರಿಗೆ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಕೊಡಲಾಗುವುದಿಲ್ಲ ಅಂದ್ರು. ನಾವು ಚಿನ್ನದ ಮಂಚ ಕೇಳ್ತಿಲ್ಲ ಅಂತ ದರ್ಶನ್ ಪರ ವಾದ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕಲರ್ ಟಿವಿ, ದರ್ಶನ್ಗೆ ಏನೂ ಇಲ್ಲ. ಜೈಲು ಅಧಿಕಾರಿಗಳಿಂದ ಚಿನ್ನದ ಮಂಚ ಕೇಳುತ್ತಿಲ್ಲ, ಕೇವಲ ಹಾಸಿಗೆ ದಿಂಬು ಕೇಳಿದ್ದಾರೆ. ಚೊಂಬು, ಲೋಟ, ಚಾಪೆ ಇವೆಲ್ಲವನ್ನ ಮೊದಲೇ ಕೊಟ್ಟಿದ್ರು. ಕಂಬಳಿ ಮಾತ್ರ ಕೋರ್ಟ್ ಆದೇಶದ ಬಳಿಕ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶವನ್ನ ಅಧಿಕಾರಿಗಳು ಪಾಲನೆ ಮಾಡುತ್ತಿಲ್ಲ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕಲರ್ ಟಿವಿ ಇರುವ ರೂಮ್ ನೀಡಿದ್ದಾರೆ. ಆದ್ರೆ ದರ್ಶನ್ಗೆ ಯಾವ ಫೆಸಿಲಿಟಿಯನ್ನು ನೀಡಿಲ್ಲ ಅಂತ ದರ್ಶನ್ ಪರ ವಕೀಲ ಸುನಿಲ್ ವಾದಿಸಿದ್ರು. ಅಕ್ಟೋಬರ್ 9ಕ್ಕೆ ದರ್ಶನ್ ಸವಲತ್ತು ಭವಿಷ್ಯ ನಿರ್ಧಾರ. ಇಂದು ವಿಚಾರಣೆ ನಡೆಸಿದ 57ನೇ ಸಿಸಿಎಚ್ ಕೋರ್ಟ್ನ ಪ್ರಭಾರಿ ಜಡ್ಜ್ ಈರಪ್ಪಣ್ಣ ಪೌಡಿ ನಾಯ್ಕ್ ಅಕ್ಟೋಬರ್ 9ಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ. ರಮೇಶ್, ಟಿವಿ9 ಬೆಂಗಳೂರು.